ಯೋಹಾನ ಸುವಾರ್ತೆ 21ನೇ ಅಧ್ಯಾಯ ಮೊದಲ 6 ವಚನಗಳು. ತರುವಾಯ ಯೇಸು ತಿಬೇರಿಯ ಸಮುದ್ರದ ಬಳಿಯಲ್ಲಿ ಶಿಷ್ಯರಿಗೆ ತಿರುಗಿ ತನ್ನನ್ನು ತೋರಿಸಿಕೊಂಡನು. ಆತನು ತನ್ನನ್ನು ತೋರಿಸಿಕೊಂಡ ರೀತಿ ಯಾವುದೆಂದರೆ, ಸೀಮೋನ್ ಪೇತ್ರನೂ, ದಿದುಮನೆಂಬ ತೋಮನೂ, ಗಲಿಲಾಯದ ಕಾನಾ ಊರಿನ ನತಾನೀಯೇಲನೂ, ಜೆಬೆದಾಯನ ಕುಮಾರರೂ ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದ್ದರು. ಅವರಿಗೆ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು, ಅವರು ನಾವು ಸಹ ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ದೋಣಿಯನ್ನು ಹತ್ತಿದರು, ಆದರೆ ಆ ರಾತ್ರಿಯಲ್ಲಿ ಒಂದು ಮೀನೂ ಸಿಕ್ಕಲಿಲ್ಲ. ಬೆಳಗಾಗುವಾಗ ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸುವೆಂದು ತಿಳಿಯಲಿಲ್ಲ. ಆಗ ಯೇಸು ಅವರನ್ನು, ಮಕ್ಕಳಿರಾ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ಅವರು ರಾತ್ರಿಯೆಲ್ಲ ಪ್ರಯಾಸಪಟ್ಟರು, ಆದರೆ ಏನೂ ಸಿಕ್ಕಲಿಲ್ಲ. ಬೆಳಗಾಗುತ್ತಿರುವಾಗ ಯೇಸು, ಎಲ್ಲಿದ್ದಾರೆ ಹೇಳಿರಿ. ದಡದಲ್ಲಿ ನಿಂತಿದ್ರು, ದಡದಲ್ಲಿ ಕಾದು ನಿಂತಿದ್ರು. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಯಾವ ಯೇಸು ದಾರಿ ತಪ್ಪಿ ಹೋಗಿರುವ ತೋಮನೊಬ್ಬನಿಗೋಸ್ಕರ ಯಾವ ಕೋಣೆಯೊಳಗೆ ಬಂದಿದ್ರೋ, ದಾರಿ ತಪ್ಪಿ ಹೋಗಿರುವ ತನ್ನ ಶಿಷ್ಯರಿಗೋಸ್ಕರ ಆ ದಡದ ಹತ್ತಿರವೂ ಕೂಡ ಬಂದ್ರು. ಅಲ್ಲಿಯೇ ನಿಂತು ನೋಡುತ್ತಾ ಇದ್ರು. ನೋಡುತ್ತಾ ಒಂದು ಪ್ರಶ್ನೆ ಕೇಳ್ತಾರೆ. ಯಾವುದು ಆ ಪ್ರಶ್ನೆ? ಯೇಸು ದಡದಲ್ಲಿ ನಿಂತಿದ್ದನು. ಆದಾಗ್ಯೂ ಶಿಷ್ಯರು ಆತನನ್ನು ಯೇಸು ಎಂದು ತಿಳಿಯಲಿಲ್ಲ. ಆಗ ಯೇಸು ಅವರನ್ನು ನೋಡಿ, ಮಕ್ಕಳಿರಾ, ಮಕ್ಕಳಿರಾ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಿದ್ರು. ಏನ್ ಕೇಳಿದ್ರು? ತಿನ್ನುವುದಕ್ಕಾಗಿ ಏನೂ ಇಲ್ಲವೋ? ಇತ್ತೋ ಇಲ್ಲವೋ? ಹೇಳಿ ಪ್ರಿಯರೇ. ಇರಲಿಲ್ಲ. ಯೇಸು ಶಿಷ್ಯರಿಗೆ ಕೇಳ್ತಿದ್ದಾರೆ, ಊಟಕ್ಕೇನಾದ್ರೂ ಇದೆಯಾ ನಿಮಗೆ? ನನ್ನನ್ನು ಬೇಡ ಅಂದ್ಕೊಂಡ್ರಿ, ನಾನು ಕೊಟ್ಟ ಸೇವೆ ಬೇಡ ಅಂದ್ಕೊಂಡ್ರಿ, ನನ್ನ ಮಾತು ನಿಮಗೆ ಬೇಡವಾಯ್ತು, ನಿಮ್ಮ ಇಷ್ಟವೇ ಮಾಡಬೇಕಂದ್ಕೊಂಡ್ರಿ. ಹಳೆ ವ್ಯಾಪಾರ ಮತ್ತೆ ಸ್ಟಾರ್ಟ್ ಮಾಡ್ತಾರೆ, ಹಳೆ ಬಲೆಗಳನ್ನು ಮತ್ತೆ ಹಿಡ್ಕೊಳ್ತಾರೆ, ಹಡಗಿನೊಳಗೆ ಹೋಗುತ್ತಾರೆ, ರಾತ್ರಿಯೆಲ್ಲ ಕಷ್ಟಪಡ್ತಾರೆ. ಊಟಕ್ಕೇನಾದ್ರೂ ಇದೆಯಾ ಅಂದಾಗ ಅವರ ಉತ್ತರ ಏನಾಗಿತ್ತು ಗೊತ್ತಾ? ಏನೂ ಇಲ್ಲ ಸ್ವಾಮಿ ಅನ್ನುತ್ತಾರೆ. ಈ ದಿನ ಇದೇ ಪ್ರಶ್ನೆ ದೇವರು ನಿಮಗೂ ಕೂಡ ಕೇಳ್ತಿದ್ದಾರೆ. ನೀವು ಕಷ್ಟಪಟ್ಟು ದುಡಿಯುತ್ತಾ ಇದ್ದೀರಲ್ಲವೇ? ಬೆವರು ಸುರಿಸುತ್ತಾ ಇದ್ದೀರಲ್ಲವೇ? ನಿದ್ದೆ ಆಹಾರ ಇಲ್ಲದೆ ಒದ್ದಾಡುತ್ತಾ ಇದ್ದೀರಲ್ಲವೇ? ಊಟಕ್ಕಾಗಿ ಏನಾದರೂ ಇದೆಯಾ ಅಂದರೆ ನಿಮ್ಮ ಉತ್ತರ ಏನಾಗಿದೆ? ವಿದ್ಯಾಭ್ಯಾಸ ಮುಗಿಸಿದಿರಲ್ಲವೇ? ಕೆಲಸ ಮಾಡಲು ಉದ್ಯೋಗ ಇದೆಯಾ? ಅದಕ್ಕೆ ನಿಮ್ಮ ಉತ್ತರ ಏನಾಗಿದೆ? ವಿವಾಹ ವಯಸ್ಸು ಬಂದಿದೆ ಅಲ್ಲವೇ? ವಿವಾಹ ಆಯ್ತಾ? ಇಲ್ಲ ಸ್ವಾಮಿ. ಮದುವೆ ಆಗಿದೆ ಅಲ್ಲವೇ? ಮಕ್ಕಳಾಗಿದಾರೋ? ಇಲ್ಲ ಸ್ವಾಮಿ. ವಿವಾಹ ಆಗಿದೆ ಅಲ್ಲವೇ? ಕುಟುಂಬದಲ್ಲಿ ಸಮಾಧಾನ ಇದೆಯೋ? ಇಬ್ಬರ ಮಧ್ಯದಲ್ಲಿ ಐಕ್ಯತೆ ಇದೆಯೋ? ಇಬ್ಬರು ಸಂತೋಷವಾಗಿರುತ್ತಾ ಇದ್ದೀರೋ? ಇಲ್ಲ ಸ್ವಾಮಿ. ಸ್ಕೂಲ್ಗೆ ಹೋಗ್ತಾ ಇದ್ದೀರಲ್ಲವೋ? ಕಾಲೇಜ್ಗೆ ಹೋಗ್ತಾ ಇದ್ದೀರಲ್ಲವೋ? ಒಳ್ಳೆ ಮಾರ್ಕ್ಸ್ ಸಂಪಾದಿಸುತ್ತಾ ಇದ್ದೀರೋ? ಇಲ್ಲ ಸ್ವಾಮಿ. ವ್ಯಾಪಾರ ಮಾಡ್ತಿದ್ದೀರಲ್ಲವೇ? ಬಂಡವಾಳ ಹಾಕಿದ್ದೀರಲ್ಲವೇ? ಮನೆಯ ಕಾಗದ ಪತ್ರ, ಹೊಲದ ಕಾಗದ ಪತ್ರ, ಬಂಗಾರ ಅಡುವಾಗಿಟ್ಟಿದ್ದೀರಲ್ಲವೋ? ಇಟ್ಟು ಬಂಡವಾಳ ಹಾಕಿದ್ದೀರಲ್ಲವೋ? ಏನಾದರೂ ಲಾಭ ಸಿಕ್ಕಿದೆಯಾ? ಇಲ್ಲ, ಸಿಕ್ಕಿಲ್ಲ ಸ್ವಾಮಿ. ಆ ದಿನ ಯೇಸು ಶಿಷ್ಯರನ್ನು ನೋಡಿ, ತಿನ್ನುವುದಕ್ಕಾಗಿ ನಿಮಗೆ ಏನಾದರೂ ಇದೆಯಾ ಅಂದಾಗ ಅವರು ಹೇಳಿಬಿಟ್ರು, ಪ್ರಿಯರೇ, ನಮ್ಮ ಹತ್ರ ಏನೂ ಇಲ್ಲವೆಂದು. ಆಗ ಯೇಸು ಒಂದು ಮಾತು ಹೇಳ್ತಾರೆ, ನೋಡೋಣ ಬನ್ನಿ. ಮಕ್ಕಳಿರ, ಊಟಕ್ಕೆ ಏನೂ ಇಲ್ಲವೇ ಎಂದು ಕೇಳಿದಕ್ಕೆ ಅವರು ಏನು ಹೇಳ್ತಾರೆ? ಇಲ್ಲವೆಂದು. ಊಟಕ್ಕಾಗಿ ನಿಜವಾಗಲೂ ನಮ್ಮ ಬಳಿಯಲ್ಲಿ ಏನೂ ಇಲ್ಲ. ಆಗ ಆತನು ಅವರಿಗೆ,
ನೀವು ದೋಣಿಯ ಬಲಗಡೆಯಲ್ಲಿ ಏನು ಹೇಳ್ತಾರೆ, ಬಲೆಯನ್ನು ಬೀಸಿರಿ. ರಾತ್ರಿಯೆಲ್ಲ ಕಷ್ಟಪಟ್ಟಿದ್ದಾರೆ, ಕಷ್ಟಪಟ್ಟು ದುಡ್ದಿದ್ದಾರೆ, ಬಲೆ ಎಸೆಯುತ್ತಾರೆ, ತೆಗೆಯೋಣ ಅಂತಂದ್ರೆ ಬರೀ ಕಸ ಮಾತ್ರ ಬರುತ್ತೆ. ಅದೇ ಸಮುದ್ರದಲ್ಲಿ ಇದಕ್ಕಿಂತ ಮುಂಚೆ ಬಹಳ ಮೀನ್ ಹಿಡಿಯುತ್ತಾರೆ, ಅದೇ ದೋಣಿ ಹತ್ತಿ ಅದೇ ಸಮುದ್ರದಲ್ಲಿ ಮೀನ್ ಹಿಡಿದಿರುತ್ತಾರೆ, ಬಹಳಷ್ಟು ಸಾರಿ ಮೀನ್ ಹಿಡಿದಿರುತ್ತಾರೆ. ಆದ್ರೆ ಈಗ ಮಾತ್ರ ಒಂದು ಮೀನು ಸಿಗ್ಲಿಲ್ಲ. ಯೇಸು ಅವರಿಗೆ ನೋಡಿ ಹೇಳ್ತಾರೆ, ನಿಮ್ಮ ಬಲಗಡೆಯಲ್ಲಿ ಹಾಕಿರಿ. ಅಷ್ಟೇ ಪ್ರಿಯರೇ, ಯೇಸು ಹೇಳಿದ್ದು. ಅವರು ತಕ್ಷಣವೇ ಬಲೆಯನ್ನು ಏನ್ ಮಾಡ್ತಾರೆ, ಪೇತ್ರಣ್ಣ ಕೇಳಿದೆಯಲ್ಲವೇ, ಬಲಗಡೆಯಲ್ಲಿ, ಹೌದು ಆ ಕಡೆಗೆ ಹಾಕ್ತಿದ್ದೇನೆ. ಹಾಕ್ತಾನೆ ಪ್ರಿಯರೇ. ಬಲೆ ಎಳೀಲಿಕ್ಕಾಗ್ತಾ ಇಲ್ಲ. ಏನಣ್ಣ ಪೇತ್ರಣ್ಣ, ಎಳೆ, ಸ್ವಲ್ಪ ನಿಲ್ಲು ಯೋಹಾನನೇ, ಏನು ಎಷ್ಟು ಎಳೆದ್ರೂ ಬರ್ತಾ ಇಲ್ಲ. ಯೋಹಾನನು ಬರ್ತಾನೆ, ಅವನು ಹಿಡ್ದು ಎಳೆಯುತ್ತಾನೆ. ತೋಮ ಮೇಲಿನಿಂದ ಕೆಳಗಿನವರೆಗೂ ನೋಡ್ತಾನೆ. ನಟಿಸಿದ್ದು ಸಾಕು, ಈಗ ಎಳೆಯಿರಿ. ಅಯ್ಯೋ, ನಟಿಸುವುದಲ್ಲ, ಇಲ್ಲಿ ಏನೋ ಹಿಡ್ಕೊಂಡಿದೆ, ನಾನು ಬರ್ತೇನೆ ಇರಿ ಅಂತ ಹೇಳಿ ತೋಮನು ಬಂದ. ಎಲ್ಲರೂ ಸೇರಿ ಎಳೆಯುತ್ತಾ ಇದ್ರೆ ಬೈಬಲ್ನಲ್ಲಿ ಏನಿದೆ, ವಿಸ್ತಾರವಾದ ಮೀನುಗಳು ಸಿಕ್ಕಿದ್ದರಿಂದ ಅವರು ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು. ಈ ದಿನ ಕೆಲವೊಂದು ಪ್ರಾಮುಖ್ಯವಾದ ವಿಷಯಗಳನ್ನು ಬೇಗನೆ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಬಯಸುತ್ತೇನೆ. ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ, ಆ ದಿನ ಅವರಿಗೆ ಏನ್ ಬೇಕಾಗಿತ್ತು? ಮೀನುಗಳು ಬೇಕಾಗಿದ್ವು. ದೊರಕಿದವೋ? ದೊರಕಲಿಲ್ಲ. ಆದರೆ ಯೇಸುವಿನ ಮಾತು ಕೇಳಿದ್ರು ಪ್ರಿಯರೇ, ಅಷ್ಟೇ, ಅವರು ಸ್ಥಳ ಹಿಡಿಯಲಾರದಷ್ಟು ವಿಸ್ತಾರವಾದ ಮೀನುಗಳನ್ನು ಹಿಡಿಯುತ್ತಾರೆ. ಈ ರೀತಿ ಅವರು ತಮ್ಮ ಬಲೆಯನ್ನು ಎಳೆಯಲಾರದಷ್ಟು ವಿಸ್ತಾರವಾಗಿ ಮೀನುಗಳು ಸಿಗುವುದಕ್ಕೆ ಕಾರಣ ಏನು ಹೇಳಿ? ಹೇಳ್ತೇನೆ ಕೇಳಿ, ಗಮನ ಕೊಟ್ಟು ಕೇಳಿ. ಯೇಸು, ಬಹಳ ಗಮನ ಕೊಟ್ಟು ಕೇಳಿ, ಯೇಸು ಮಾತನ್ನು ಅವರು ಕೇಳಿದ್ರು. ಅವರ ಜೀವಿತದಲ್ಲಿ ಮಹಾ ಅದ್ಭುತವು ನಡೆದಿತು. ಎರಿಕ್ ಎನ್ನುವಂತಹ ಒಬ್ಬ ಕುರುಡನಿದ್ದನು. ಪಾಪ ಕಣ್ಣು ಹೋಗಿದ್ವು. 13 ವರ್ಷ ವಯಸ್ಸಲ್ಲಿ ಕಣ್ಣು ಕಳ್ಕೊಂಡಿದ್ದನು. ಅವನಿಗಿರುವ ಆಸೆ ಏನೆಂದ್ರೆ ಎವರೆಸ್ಟ್ ಶಿಖರ ಹತ್ತಬೇಕು. ಕಣ್ಣಿದ್ದವರೇ ಹತ್ತಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಎವರೆಸ್ಟ್ ಶಿಖರ ಹತ್ತಬೇಕೆಂದು ಪ್ರಯತ್ನ ಮಾಡಿದವರಲ್ಲಿ 90% ಜನ ಹತ್ತಲಿಕ್ಕಾಗಲ್ಲ. ಅದನ್ನು ಹತ್ತುವ ಪ್ರಯತ್ನದಲ್ಲಿ ಎಷ್ಟೋ ಜನ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ. ಆದರೆ ಈ ಕುರುಡನೇನೋ ಎವರೆಸ್ಟ್ ಶಿಖರ ಹತ್ತಬೇಕೆಂದು ಒಂದು ಆಸೆ, ಒಂದು ಕೋರಿಕೆ, ಒಂದು ಆಂಬಿಷನ್ ಇತ್ತು. ಏನಾಯ್ತು ಗೊತ್ತಾ? ಮೇ 25ನೇ ತಾರೀಕಿನಂದು 2001ರಲ್ಲಿ ಈ ಕುರುಡನಾಗಿರುವ ಎರಿಕ್ ಎವರೆಸ್ಟ್ ಶಿಖರವನ್ನು ಹತ್ತುತ್ತಾನೆ ಪ್ರಿಯರೇ. ರೆಕಾರ್ಡನ್ನೇ ಸೃಷ್ಟಿಸಿದ, ಪ್ರಪಂಚವನ್ನೇ ಆಶ್ಚರ್ಯಗೊಳಿಸಿದ. ಮೀಡಿಯಾದವರು ಬಂದು ಆಶ್ಚರ್ಯದಿಂದ ಕೇಳ್ತಾರೆ, ಇದೇನಯ್ಯ, ನೋಡಲು ಚೆನ್ನಾಗಿ ಕಣ್ಣಿರುವವರಲ್ಲಿಯೇ 90% ಜನರು ಹತ್ತಲಿಕ್ಕಾಗ್ತಾ ಇಲ್ಲ, ಕುರುಡನಾದ ನೀನು ಹೇಗೆ ಹತ್ತಿದೆ? ನಿನ್ನಿಂದ ಹೇಗೆ ಸಾಧ್ಯವಾಯ್ತು? ಈ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿಕೊಂಡು ಹೇಗೆ ರೆಕಾರ್ಡ್ ಸೃಷ್ಟಿಸಿದೆ ಅಂದಾಗ ಅವನು ಹೇಳಿರುವ ಮಾತೇನ್ ಗೊತ್ತಾ? ನನಗೆ ಈ ಎವರೆಸ್ಟ್ ಶಿಖರ ಹತ್ತಬೇಕೆಂಬ ಆಸೆ, ಕೋರಿಕೆ ಇತ್ತು, ಆದರೆ ಅದು ಅಸಾಧ್ಯ. ಆದರೆ ಅಸಾಧ್ಯವಾದದ್ದು ನನ್ನ ಜೀವಿತದಲ್ಲಿ ಸಾಧ್ಯವಾಗಲು ಕಾರಣ ಗೊತ್ತಾ? ಯಾರು ನನ್ನ ಮುಂದ್ಗಡೆ ಇದ್ರೋ ಅವನಿಗೆ ಹೇಳ್ದೆ, ನಿನ್ನ ಸೊಂಟಕ್ಕೆ ಒಂದು ಗಂಟೆಯನ್ನು ನಾನು ಕಟ್ಟುತ್ತೇನೆ. ಏನ್ ಕಟ್ತಾನಂತೆ? ಗಂಟೆ ಕಟ್ತಾನಂತೆ. ಆ ಗಂಟೆ ಶಬ್ದ ನಿಂತ್ರೆ ನಾನು ನಿಲ್ಲುತ್ತೇನೆ. ಆ ಗಂಟೆ ಬಲಗಡೆಗೆ ಹೋದ್ರೆ ಬಲಗಡೆಗೆ ಹೋಗ್ತೇನೆ. ಆ ಗಂಟೆ ಎಡಗಡೆಗೆ ಹೋದ್ರೆ ಶಬ್ದ ಕೇಳಿಸಿದಂತೆ ಆ ಗಂಟೆಯ ಶಬ್ದ ಎಡಗಡೆಗೆ ಹೋಗುವುದನ್ನು ಕೇಳಿಸ್ಕೊಂಡ್ರೆ ಎಡಗಡೆಗೆ ಹೋಗ್ತೇನೆ. ನಿಂತ್ರೆ ನಿಲ್ಲುತ್ತೇನೆ. ಮುಂದಕ್ಕೆ ಹೋಗ್ತಾ ಇದ್ರೆ ಮುಂದಕ್ಕೆ ಹೋಗ್ತೇನೆ. ಅದೇ ಸಮಯದಲ್ಲಿ ನನ್ನ ಮುಂದೆ ಇರುವ ವ್ಯಕ್ತಿ ರೈಟ್ಗೆ ಹೋಗ್ತಿದ್ದೇವೆ ಎಂದು ಹೇಳ್ತಿದ್ದ. ರೈಟ್ಗೆ ಹೋಗ್ತಿದ್ದೆ. ಪ್ರತಿ ಸಾರಿ ಅವನು ಹೇಳೋದು ಕಷ್ಟ ಆಗಿರೋದ್ರಿಂದ ಈ ಗಂಟೆ ಕಟ್ಟುವುದಾದ್ರೆ ಆ ಗಂಟೆಯ ಶಬ್ದವನ್ನು ನಾನು ಜಾಗರೂಕನಾಗಿ ಕೇಳುತ್ತಾ, ಅವನೊಂದಿಗೆ ಹೋಗುತ್ತಾ, ಅವನ ಹಿಂದೆ ಹೋಗುತ್ತಾ, ಅವನ ಜೊತೆಗೆ ಹೋಗುತ್ತಾ, ಅವನ ಸ್ವರ ಕೇಳುತ್ತಾ
ಆ ಗಂಟೆಯ ಶಬ್ದ ಕೇಳುತ್ತಾ ಅವನನ್ನು ಹಿಂಬಾಲಿಸುವುದರಿಂದ ನಾನು ಎವರೆಸ್ಟ್ ಶಿಖರವನ್ನೂ ಕೊನೆಗೆ ಹತ್ತುವವನಾದೆ. ಅವನು ಹೇಳಿದ್ದೇನೆಂದರೆ, ನಾನು ಅಸಾಧ್ಯವಾಗಿರುವ ಕೆಲಸವನ್ನು ಹೇಗೆ ಸಾಧ್ಯಪಡಿಸಿಕೊಂಡೆನು ಎನ್ನುವುದಾದರೆ, ನನ್ನ ಮುಂದುಗಡೆ ಇರುವ ವ್ಯಕ್ತಿಯ ಸ್ವರವನ್ನು ನಾನು ಜಾಗರೂಕನಾಗಿ ಕೇಳಿದ್ದೇನೆ. ಒಬ್ಬ ಮನುಷ್ಯನ ಸ್ವರವನ್ನೇ ಜಾಗ್ರತೆಯಿಂದ ಕೇಳಿದ್ದಕ್ಕೆ ತನ್ನ ಜೀವಿತದಲ್ಲಿ ಅಸಾಧ್ಯವಾಗಿರುವುದನ್ನು ಸಾಧ್ಯ ಮಾಡಿಕೊಂಡಿರುವುದಾದರೆ, ನಿಮ್ಮನ್ನು ನನ್ನನ್ನು ಪ್ರಾಣದಂತೆ ಪ್ರೀತಿಸಿರುವಂತಹ ಕರ್ತನಾದ ಯೇಸು ಕ್ರಿಸ್ತನ ಮಾತು ನೀವು ನಾನು ಕೇಳುವುದಾದರೆ, ನಮ್ಮ ಜೀವಿತದಲ್ಲಿ ಅಸಾಧ್ಯವು ಖಂಡಿತವಾಗಿಯೂ ಸಾಧ್ಯವಾಗುತ್ತದೆ. ಇದನ್ನು ನಿಜವಾಗ್ಲೂ ನಂಬುತ್ತೀರಾ? ಶಿಷ್ಯರನ್ನು ನೋಡಿ ಯೇಸು ಹೇಳ್ತಾರೆ, ನೀವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೀರೋ ಸ್ವಾಮಿ? ಆಗ ಬಹುಶಃ ಸ್ವಾಮಿ ಅಂದಿರಲ್ಲ ಅವರು, ಯಾಕೆಂದ್ರೆ ಇನ್ನೂ ಆತನ ಗುರುತಿಡಿಯಲಿಲ್ಲ. ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೀರಲ್ಲವೇ? ಊಟಕ್ಕಾಗಿ ನಿಮಗೆ ಏನೂ ಇಲ್ಲವೇ? ಏನೂ ಇಲ್ಲ ಯಾ ಅಂದಿರ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕಲ್ವರಿ ಸ್ವರದ ಮೂಲಕ ಪ್ರತಿದಿನ ದೇವರ ವಾಕ್ಯ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ದೇವರು ಕೊಡುವ ಶುಭವಾರ್ತೆಯನ್ನು ಜಾಗ್ರತೆಯಿಂದ ಕೇಳ್ರಿ. ರಾತ್ರಿಯೆಲ್ಲ ಅವರು ಪ್ರಯಾಸ ಪಟ್ಟಿದ್ರು, ಆದರೆ ಒಂದು ಮೀನು ಕೂಡ ಅವರಿಗೆ ಸಿಕ್ಕಲಿಲ್ಲ. ಆದರೆ ಒಂದು ವಾಸ್ತವ ಗೊತ್ತಾ? ದೇವರು ಅವರಿಗೆ ಬೇಕಾಗಿರುವಂತಹ ಸಮೃದ್ಧಿಯಾದ ಮೀನುಗಳನ್ನು ಅವರ ಹತ್ತಿರದಲ್ಲಿಯೇ ಇಟ್ಟಿದ್ರು. ಅರ್ಥವಾಯ್ತಾ? ಯೇಸು ಅವರಿಗೆ ಹೇಳಲಿಲ್ಲ, ನೋಡಿ ನೀವು ನಿಮ್ಮ ದೋಣಿ ಹತ್ತಿ ಅಗೋ 1-3 ಕಿಲೋಮೀಟರ್ ದೂರ ಹೋಗ್ಬೇಕು, ಅಲ್ಲಿಂದ ಇನ್ನೂ 2-3 ಕಿಲೋಮೀಟರ್ ದೂರ ಹೋಗಿ, ಅಲ್ಲಿಂದ ಎಡಗಡೆ ಹೋಗಿ ಎಂದು ಏನೂ ಹೇಳಲಿಲ್ಲ. ಅವರಿಗೆ ಬೇಕಾಗಿರುವಂತಹ ಮೀನುಗಳನ್ನು ಅವರು ಊಹಿಸಿದವುಗಳಿಗಿಂತಲೂ ಬಹು ಹತ್ತಿರದಲ್ಲಿಯೇ ನಮ್ಮ ಕರ್ತನಾದ ಯೇಸು ಅವರಿಗೋಸ್ಕರ ಏರ್ಪಡಿಸಿಟ್ಟಿದ್ರು. ಇದನ್ನ ಯೇಸು ನಿಮಗೂ ಕೂಡ ಕೇಳ್ತಿದ್ದಾರೆ. ತಿನ್ನುವುದಕ್ಕಾಗಿ ಏನಾದರೂ ಇದೆಯಾ? ಏನೂ ಇಲ್ಲ ಅನ್ನುತ್ತಾ ಇದ್ದೀರಾ? ಗರ್ಭಫಲ ಹೊಂದಿಕೊಂಡಿದ್ದೀರಾ? ಇನ್ನೂ ಹೊಂದಿಕೊಂಡಿಲ್ಲ ಅನ್ನುತ್ತಾ ಇದ್ದೀರಾ? ಉದ್ಯೋಗ ದೊರಕಿದೆಯಾ? ದೊರಕಿಲ್ಲ ಅನ್ನುತ್ತಾ ಇದ್ದೀರಾ? ಈಗ ತಾನೇ ಪ್ರಶ್ನೆಗಳನ್ನು ಕೇಳಿದೇನಲ್ಲವೇ? ಈ ದಿನ ನಿಮ್ಮ ಜೀವಿತದಲ್ಲಿ ಯಾವುದು ನಿಮಗಿಲ್ಲವೋ ಅದು ಒಂದು ಸಾರಿ ದೇವರಿಗೆ ಹೇಳುವಿರಾ, ಯೇಸು ನನಗೆ ಇದು ಇಲ್ಲವೆಂದು? ಆಗ ಯೇಸು ಹೇಳ್ತಾರೆ, ನಿಮ್ಮ ಹತ್ತಿರದಲ್ಲಿಯೇ ನಾನು ಅದನ್ನು ಇಟ್ಟಿದ್ದೇನೆ. ಊಟಕ್ಕಾಗಿ ಏನೂ ಇಲ್ಲವೇ? ಏನೂ ಇಲ್ಲ ಯೇಸುವೇ. ಏನೂ ಇಲ್ಲ ಎಂದು ಹೇಳ್ತಾ ಇದ್ದೀರಲ್ಲವೇ? ಹಾಗಾದ್ರೆ ಹೇಳ್ತಿದ್ದೇನೆ ಕೇಳಿ. ಯಾವುದೆಲ್ಲ ಇಲ್ಲ ಅನ್ನುತ್ತಾ ಇದ್ದೀರೋ, ಯಾವುದೆಲ್ಲ ಹುಡುಕಿದ್ದೀರೋ, ಹುಡುಕಿದರೂ ಹೊಂದಿಕೊಳ್ಳಲಿಲ್ಲವೋ, ಅದನ್ನು ನಿಮ್ಮ ಪಕ್ಕದಲ್ಲಿಯೇ ಇಟ್ಟಿದ್ದೇನೆ. ಹೋಗಿ ಸ್ವಾಧೀನ ಮಾಡಿಕೊಳ್ಳಿರಿ. ಆ ದಿನ ಯೇಸು ತನ್ನ ಶಿಷ್ಯರನ್ನು ನೋಡಿ, ಯಾವುದಕ್ಕಾಗಿ ನೀವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದೀರೋ ಅದನ್ನು ನಿಮ್ಮ ಹಡಗಿನ ಪಕ್ಕದಲ್ಲಿಯೇ ಇಟ್ಟಿದ್ದೇನೆ, ಸ್ವಾಧೀನ ಮಾಡಿಕೊಳ್ಳಿರಿ. ಆತನ ಮಾತು ಕೇಳ್ತಾರೆ, ನಂಬಿಕೆಯಿಂದ ಬಲೆ ಹಾಕುತ್ತಾರೆ. 153 ಅತ್ಯಂತ ದೊಡ್ಡ ಸಂಖ್ಯೆಗಳಲ್ಲಿ ಮೀನುಗಳು ಅವರಿಗೆ ದೊರಕುತ್ತವೆ. ಸಹೋದರ ಸಹೋದರಿಯರೇ, ದೇವರು ನಿಮಗೋಸ್ಕರ ಕೂಡಿಟ್ಟಿರುವ ಆಶೀರ್ವಾದಗಳು ನೀವು ಊಹಿಸಿದವುಗಳಿಗಿಂತಲೂ ಬಹು ಹತ್ತಿರದಲ್ಲಿಯೇ ಇವೆ. ನೀವು ಅಂದುಕೊಳ್ಳುತ್ತಾ ಇರುವುದಕ್ಕಿಂತಲೂ ಬಹು ಹತ್ತಿರದಲ್ಲಿಯೇ, ಬಹು ಸಮೀಪದಲ್ಲಿಯೇ ನನ್ನ ಕರ್ತನಾದ ಯೇಸು ನಿಮಗೆ ಕೊಡಬೇಕಾದಂತಹ ಉತ್ತರವನ್ನು ಆತನು ಇಟ್ಟಿದ್ದಾನೆ. ಅದನ್ನು ನೀವು ನಂಬುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಫೈನಲ್ ಆಗಿ ಆ ದಿನ ಶಿಷ್ಯರು ಒಂದು ಸತ್ಯ ತಿಳ್ಕೊಳ್ತಾರೆ. ಏನೆಂದು ಗೊತ್ತಾ? ದೇವರನ್ನು ಬೇಡ ಅಂದ್ಕೊಂಡು, ಆತನು ಕೊಟ್ಟ ಕೆಲಸ ಬೇಡ ಅಂದ್ಕೊಂಡು, ಆತನು ಕೊಟ್ಟಿರುವ ಕರೆ ಬೇಡ ಅಂದ್ಕೊಂಡು, ಆತನ ಮಾತು ಬೇಡ ಅಂದ್ಕೊಂಡು ನಾವು ಏನೇ ಮಾಡಿದ್ರೂ ಸಹ ನಮ್ಮ ಜೀವಿತದಲ್ಲಿ ಏನೂ ಸಾಧಿಸಲಾರೆವು. ಸಹೋದರ ಸಹೋದರಿಯರೇ, ಯೇಸುಕ್ರಿಸ್ತನನ್ನು ಬೇಡ ಅಂದ್ಕೊಂಡು, ಆತನ ಮಾತು ಬೇಡ ಅಂದ್ಕೊಂಡು, ಆತನೇ ನಮಗೆ ಬೇಡ ಅಂದ್ಕೊಂಡು ನೀವು ಎಲ್ಲಿಗೆ ಹೋದ್ರೂ ಸಹ, ನೀವೇನೇ ಮಾಡಲು ಪ್ರಯತ್ನ ಮಾಡಿದ್ರೂ ಸಹ ನೀವೇನೂ ಸಾಧಿಸಲಾರಿರಿ. ಮಕ್ಕಳಿರಾ, ಊಟಕ್ಕಾಗಿ ಏನೂ ಇಲ್ಲವೇ? ಇಲ್ಲ, ಏನೂ ಇಲ್ಲ ಸ್ವಾಮಿ. ಆಯ್ತು ಸರಿ, ಈಗ ನಾನು ಹೇಳ್ತಿದ್ದೇನೆ, ಬಲಗಡೆಯಲ್ಲಿ ಬಲೆ ಹಾಕಿರಿ. ಬಲಗಡೆಯಲ್ಲಿ ಬಲೆ ಹಾಕಿದಾಗ ಅವರು ಎಳೆಯಲಿಕ್ಕಾಗ್ಲಿಲ್ಲ ಅಂತೆ. ಕೊನೆಗೆ ಅವರು ಬಲೆ ಎಳೆಯಲಿಕ್ಕಾಗದೆ ಒದ್ದಾಡುತ್ತಿರುವಾಗ ಯಾರು ಗುರ್ತು ಹಿಡಿಯುತ್ತಾರೆ ಯೇಸುವಿಗೆ? ಯೋಹಾನನು ಗುರ್ತು ಹಿಡಿಯುತ್ತಾನೆ. ಏನ್ ಹೇಳ್ತಾನೆ ಪೇತ್ರನಿಗೆ? ಪೇತ್ರಣ್ಣ, ಅರ್ಥ ಆಯ್ತಾ ನಿನಗೇನಾದ್ರೂ? ಏನ್ ಅರ್ಥ ಆಗೋದು? ಇಷ್ಟೊಂದು ವಿಸ್ತಾರವಾದ ಮೀನುಗಳು ಆತನು ಹೇಳಿದ ಮಾತಿನ ಪ್ರಕಾರ ನಮಗೆ ದೊರಕಿರುವುದಾದರೆ, ಯಾರು ಹೇಳಿದಕ್ಕೆ ದೊರಕುತ್ತವೆ ಗೊತ್ತಾ?
ಕರ್ತನಾದ ಯೇಸುಕ್ರಿಸ್ತನು ಹೇಳುವಾಗಲೇ ದೊರಕುತ್ತವೆ. ಅಲ್ಲಿರೋದು ಬೇರೆ ಯಾರೂ ಅಲ್ಲ. ಯಾರಾಗಿದ್ದಾರೆ? ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ. ಅವರು ದಡಕ್ಕೆ ಸೇರಿದಾಗ ಅಲ್ಲಿ ಏನಿದ್ವು ಗೊತ್ತಾ ನಿಮಗೆ? 8ನೇ ವಚನ, ದಡವು ದೂರವಾಗಿರದೆ ಹೆಚ್ಚು ಕಡಿಮೆ 200 ಮೊಳದಲ್ಲಿ ಇದ್ದದ್ದರಿಂದ ಉಳಿದ ಶಿಷ್ಯರು ಮೀನು ತುಂಬಿದ ಆ ಬಲೆಯನ್ನು ಎಳೆಯುತ್ತಾ ದೋಣಿಯಲ್ಲಿಯೇ ಬಂದರು. ಅವರು ಭೂಮಿಗೆ ಇಳಿದಾಗ ದಡಕ್ಕೆ ಸೇರಿದ ಕೂಡಲೇ ಅಲ್ಲಿ ಕೆಂಡಗಳನ್ನೂ ಅವುಗಳ ಮೇಲೆ ಇಟ್ಟಿದ್ದ ಏನಂತೆ ಮೀನುಗಳನ್ನೂ ರೊಟ್ಟಿ ಸಹಿತವಾಗಿ ಕಂಡರು. ಎಷ್ಟು ಒಳ್ಳೆಯವರಾಗಿದ್ದಾರೆ ಪ್ರಿಯರೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನು. ಇಂಡೈರೆಕ್ಟ್ ಆಗಿ ತನ್ನ ಶಿಷ್ಯರಿಗೆ ಆತನು ಹೇಳ್ತಿರೋದೇನು ಗೊತ್ತಾ? ನನ್ನ ಮಾತು ನೀವು ಕೇಳುವುದಾದರೆ ನಿಮಗೋಸ್ಕರ ಸಾಧ್ಯವಾದರೆ ನಾನು ಅಡಿಗೆ ಮಾಡುವವನಾಗಿಯೂ ಸಹ ಸಿದ್ಧನಾಗಿದ್ದೇನೆ. ನಿಮಗೆ ಆಹಾರ ಬೇಕೆಂದು ನನಗೆ ಗೊತ್ತು, ನಿಮ್ಮ ಅವಶ್ಯಕತೆ ಏನೆಂದು ನನಗೆ ಗೊತ್ತು ಅನ್ನುತ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನ ಯಾವ ಅದ್ಭುತ ಕಾರ್ಯ ನಿಮ್ಮ ಜೀವಿತದಲ್ಲಿ ನಡೆಯಬೇಕು ಎಂದು ಆಸೆಯಿಂದ ಎದುರು ನೋಡ್ತಾ ಇದ್ದೀರೋ, ಅದಕ್ಕೆ ನನ್ನ ಯೇಸು ಹೇಳ್ತಿದ್ದಾರೆ, ನಿಮಗೆ ಯಾವುದು ಅವಶ್ಯಕವಾಗಿದೆಯೋ ಎಂಬುದನ್ನು ನನಗೆ ಗೊತ್ತು. ನನ್ನನ್ನು ಬೇಡ ಅಂದುಕೊಂಡು ನೀವು ಬೇರೆ ಎಲ್ಲೋ ಹೋಗಿ ನಿಮಗಿರುವ ಅವಶ್ಯಕತೆ ತೀರಿಸಿಕೊಳ್ಳುವ ಪ್ರಯತ್ನ ಮಾಡಬೇಡಿ. ಯಾಕೆಂದರೆ ನನ್ನ ಅನುಮತಿ ಇಲ್ಲದೆ ನಿಮ್ಮ ಜೀವಿತದಲ್ಲಿ ಬೇರೆ ಏನು ನಿಮಗೆ ದೊರಕುವ ಸಾಧ್ಯತೆ ಇಲ್ಲ. ಮಾತ್ರವಲ್ಲದೆ ಅವರು ಹಸಿವೆಯಿಂದ ಖಾಲಿ ಹೊಟ್ಟೆಯೊಂದಿಗೆ ದಡಕ್ಕೆ ಬಂದಾಗ ಅಲ್ಲಿ ಏನ್ ಕಾಣಿಸಿದುವು ಅವರಿಗೆ? ಕಟ್ಟಿಗೆಗಳು ಉರಿಯುತ್ತಾ ಇದ್ದುವಂತೆ, ರೊಟ್ಟಿಗಳು, ಮೀನುಗಳು ಫ್ರೆಶ್ ಆಗಿ ಬಿಸಿಯಾಗಿ ಫ್ರೈ ಮಾಡಲ್ಪಟ್ಟ ಮೀನುಗಳು, ಸುಡಲ್ಪಟ್ಟಿರುವ ಮೀನುಗಳು, ರೊಟ್ಟಿಗಳು ಅಲ್ಲಿ ಕಾಣಿಸಿದುವಂತೆ. ಕಟ್ಟಿಗೆಗಳನ್ನು ಅಲ್ಲಿ ಜೋಡಿಸಿದ್ದು ಯಾರು ಹೇಳ್ರಿ? ಕರ್ತನಾದ ಯೇಸುಕ್ರಿಸ್ತನು. ಕೂತುಕೊಂಡು ಆ ಮೀನುಗಳನ್ನು ಸುಟ್ಟಿರೋದು ಯಾರು ಹೇಳ್ರಿ? ಯೇಸುಕ್ರಿಸ್ತನು. ಆ ರೊಟ್ಟಿಗಳನ್ನು ಸುಟ್ಟಿರೋದು ಯಾರು? ಯೇಸುಕ್ರಿಸ್ತನು. ತನ್ನನ್ನು ಬೇಡ ಅಂದುಕೊಂಡು ಎಲ್ಲಿಗೋ ಹೋಗಿ ರಾತ್ರಿಯಲ್ಲಿ ಪ್ರಯಾಸಪಟ್ಟು ದಾರಿ ತಪ್ಪಿ ಹೋದ ಶಿಷ್ಯರಿಗೋಸ್ಕರ ಆ ದಿನ ಅಡಿಗೆ ಮಾಡುವವನಾಗಿ ಅಡಿಗೆ ಮಾಡಿದಾತನು ಯಾರು ಹೇಳಿ? ನನ್ನ ಕರ್ತನಾದ ಯೇಸುಕ್ರಿಸ್ತನು. ಅರ್ಥ ಆಗ್ತಿದೆಯಾ ಸಹೋದರ ಸಹೋದರಿಯರೇ? ನನ್ನ ಯೇಸು ನಿಮ್ಮನ್ನು ಪ್ರಾಣದಂತೆ ಪ್ರೀತಿಸ್ತಿದ್ದಾರೆ. ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ದಾಸನ ಸ್ವರೂಪವನ್ನು ಧರಿಸಿದ್ದಾನೆ. ಆತನನ್ನು ಬೇಡ ಅಂದುಕೊಂಡು ನೀವು ಹೋಗುವುದಾದರೆ, ನಿಮ್ಮ ಅವಶ್ಯಕತೆ ತೀರಿಸಲು ಸಾಧ್ಯವಾದರೆ, ಆತನು ನಡು ಬಿಗಿಸಿಕೊಂಡು ಅಡಿಗೆ ಮಾಡುವಂತಹ ಒಬ್ಬ ಅಡುಗೆಗಾರನಾಗಿ ಆ ದಿನ ದಡದ ಬಳಿಯಲ್ಲಿ ಹಸಿವೆಯಿಂದ ಬರುವ ತನ್ನ ಶಿಷ್ಯರಿಗೋಸ್ಕರ ಅಡಿಗೆ ಮಾಡಿದರು ಪ್ರಿಯರೇ. ಅದಕ್ಕೆ ಸಹೋದರ ಸಹೋದರಿಯರೇ, ಅರ್ಥ ಮಾಡಿಕೊಳ್ಳಿರಿ. ಆತನ ಮಾತು ನೀವು ಕೇಳುವುದಾದ್ರೆ ಅಷ್ಟು ಸಾಕು. ನಿಮಗಿರುವಂತಹ ಪ್ರತಿ ಅವಶ್ಯಕತೆಯನ್ನು ನನ್ನ ಯೇಸು ಅದ್ಭುತವಾದ ರೀತಿಯಲ್ಲಿ ತೀರಿಸುತ್ತಾರೆ. ಆತನ ಮಾತು ಬೇಡ ಅಂದುಕೊಂಡು, ಆತನೇ ಬೇಡ ಅಂದುಕೊಂಡು ನೀವು ದೂರ ಏನಾದರೂ ಹೋಗುವುದಾದರೆ ನಿಮಗೆ ನಿರಾಶೆ ನಿರುತ್ಸಾಹ ಉಂಟಾಗೋದು ತಪ್ಪಿದ್ದಲ್ಲ. ಗಮನ ಕೊಟ್ಟು ಕೇಳಿರಿ, ನಿಮಗೆ ಬೇಕಾದಂತಹ ಉತ್ತರವು. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ಆ ದಿನ ಶಿಷ್ಯರಿಗೆ ಅತ್ಯಧಿಕವಾಗಿ ಬೇಕಾದದ್ದೇನಾಗಿತ್ತು ಹೇಳ್ರಿ? ಆಹಾರಕ್ಕೋಸ್ಕರ ಎಲ್ಲಿಗೆ ಹೋಗ್ತಾರೆ ಅವರು? ದೇವರ ಮಾತನ್ನು ಮೀರಿ ಸಮುದ್ರದೊಳಗೆ ಹೋಗಿ ರಾತ್ರಿಯೆಲ್ಲ ಕಷ್ಟಪಡ್ತಾರೆ. ಆದರೆ ಆಹಾರ ಎಲ್ಲಿದೆ ಹೇಳ್ರಿ? ಯೇಸುವಿನ ಪಾದಗಳ ಬಳಿಯಲ್ಲಿಯೇ ಆಹಾರ ಇದೆ. ಅಂದ್ರೆ ಅರ್ಥ ಏನ್ ಗೊತ್ತಾ? ನೀವು ಪ್ರಪಂಚದಲ್ಲಿ ಎಲ್ಲೋ ಹೋಗಿ ಏನೋ ಸಾಧಿಸಬೇಕೆಂದು ಪ್ರಯತ್ನ ಮಾಡಿದ್ರೂ ಸಹ ನಿಮಗೆ ಬೇಕಾದದ್ದು ಮಾತ್ರ ನಮ್ಮ ಕರ್ತನಾದ ಯೇಸುವಿನ ಪಾದಗಳ ಬಳಿಯಲ್ಲಿಯೇ ದೊರಕುತ್ತದೆ. ಈ ದಿನದ ಶುಭವಾರ್ತೆ ಏನೆಂದರೆ, ಈ ದಿನ ನಾವೆಲ್ಲರೂ ಯಾರ ಬಳಿಗೆ ಬಂದಿದ್ದೇವೆ? ಕರ್ತನಾದ ಯೇಸುವಿನ ಪಾದಗಳ ಬಳಿಗೆ ಬಂದಿದ್ದೇವೆ. ನಿಮಗೆ ಏನು ಅವಶ್ಯಕವಾಗಿದೆಯೋ ನನ್ನ ಕರ್ತನಾದ ಯೇಸು ಈ ದಿನವೇ ನಿಮಗೋಸ್ಕರ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಇಷ್ಟೊತ್ತು ಯೇಸು ಅವರಿಗೆ ಏನೆಂದು ಕೇಳ್ತಾರೆ? ಏನ್ ಹೇಳ್ತಾರೆ? ಮಕ್ಕಳೇರಾ, ನಿಮಗೆ ಊಟಕ್ಕಾಗಿ ಏನೂ ಇಲ್ಲವೇ ಎಂದು ಕೇಳಿದ್ರಲ್ಲವೇ? ಹಾಗೆ ಕೇಳಿದಂತಹ ದೇವರು ಅವರಿಗೆ ಬೇಕಾದ ತಿಂಡಿ ಏರ್ಪಡಿಸಿಟ್ಟಿದ್ರೋ ಇಲ್ಲವೋ? ಸಿದ್ಧ ಮಾಡಿಟ್ಟಿದ್ರೋ ಇಲ್ಲವೋ? ಅಡಿಗೆ ಮಾಡಿಟ್ಟಿದ್ರೋ ಇಲ್ಲವೋ? ನಿಮಗೊಂದು ಶುಭವಾರ್ತೆ. ನಿಮ್ಮ ಜೀವಿತದಲ್ಲಿ ಯಾವುದು ಅವಶ್ಯಕವಾಗಿದೆ ಎಂದು ನೀವು ಎಷ್ಟೋ ದಿನಗಳಿಂದ ಕರ್ತನ ಸನ್ನಿಧಿಗೆ ಹೋಗಿ ಪ್ರಾರ್ಥಿಸಿದ್ದೀರೋ ಅದನ್ನು ನನ್ನ ಯೇಸು ಸಿದ್ಧ ಮಾಡಿಟ್ಟಿದ್ದಾರೆ. ಅವರಿಗೆ ಆಹಾರ ಬೇಕಾಗಿತ್ತು. ಆಹಾರವನ್ನು ಯೇಸು ಏನ್ ಮಾಡಿಟ್ಟಿದ್ರು? ಗಮನ ಕೊಟ್ಟು ಕೇಳಿ. ಏನ್ ಮಾಡಿದ್ರು? ಸಿದ್ಧ ಮಾಡಿಟ್ಟಿದ್ರು. ಅದೇ ರೀತಿ ಯಾವುದಕ್ಕೋಸ್ಕರ ನೀವು ಎಡೆಬಿಡದೆ ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ರಕ್ಷಣೆ ಬೇಕಾಗಿದೆಯೋ?
ರಕ್ಷಣೆ ನಿಮಗಾಗಿ ಸಿದ್ಧ ಮಾಡಿಟ್ಟಿದ್ದಾರೆ. ಉದ್ಯೋಗವೋ ಅದನ್ನು ಕೂಡ ಸಿದ್ಧ ಮಾಡಿಟ್ಟಿದ್ದಾರೆ. ವ್ಯಾಪಾರದಲ್ಲಿ ಸ್ಥಿರವಾದ ಲಾಭ ಬೇಕಾಗಿದೆಯೋ ಅದನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಕುಟುಂಬದಲ್ಲಿ ಸಮಾಧಾನ ಬೇಕೋ ಸಿದ್ಧ ಮಾಡಿಟ್ಟಿದ್ದಾರೆ. ಗರ್ಭಫಲ ಬೇಕಾಗಿದೆಯೋ ಸಿದ್ಧ ಮಾಡಿಟ್ಟಿದ್ದಾರೆ. ಈ ದಿನ ನೀವು ಯಾವುದೆಲ್ಲದರ ವಿಷಯದಲ್ಲಿ ನನಗಿಲ್ಲ ಎಂಬುದಾಗಿ ಗತಕಾಲದಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸಿದೀರೋ ಅದನ್ನೇ ನನ್ನ ಕರ್ತನಾದ ಯೇಸು ನಿಮಗಾಗಿ ಸಿದ್ಧ ಮಾಡಿಟ್ಟಿದ್ದಾರೆ. ನೀವು ನಾನು ಅದನ್ನು ಸ್ವಾಧೀನ ಮಾಡಿಕೊಳ್ಳುವಂಥದ್ದೇ ಇನ್ನು ಮುಂದೆ ಉಳಿದ ಕೆಲಸವಾಗಿದೆ. ಮುಂಬರುವ ದಿನಗಳಲ್ಲಿ ಹಿಂದೆ ಎಂದಿಗೂ ನೀವು ಕಾಣದೇ ಇರುವಂತಹ ದೇವರ ಮಹಿಮೆಯನ್ನು ಕಾಣುವಂತಹ ದಿನಮಾನಗಳಾಗಿರ್ತವೆ. ಇದನ್ನು ನಂಬುವವರು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವಿರಾ? ಏಸಯ್ಯ, ಏಸಯ್ಯ, ನಾವಿದ್ದ ಸ್ಥಳದಲ್ಲೇ ನಮ್ಮ ಜೀವಿತವನ್ನೆಲ್ಲ ನಿಮಗೆ ಅರ್ಪಿಸಿಕೊಡ್ತೇವೆ ದೇವರೇ. ಅಂಗಾಲು ಮೊದಲುಗೊಂಡು ನಡು ನತ್ತಿಯವರೆಗೂ ನಿಮ್ಮ ಪ್ರೀತಿಯಿಂದ ತುಂಬಿಸಿರಿ, ನಿಮ್ಮ ಸತ್ಯದಿಂದ ತುಂಬಿಸಿರಿ ಯೇಸುವೆ. ನಿಮ್ಮ ವಾಕ್ಯದಿಂದ ತುಂಬಿಸಿರಿ, ನಿಮ್ಮ ಚಿತ್ತದಿಂದ ತುಂಬಿಸಿರಿ, ನಿಮ್ಮ ಆತ್ಮದ ಬಲದಿಂದ ತುಂಬಿಸಿರಿ. ನಶಿಸಿ ಹೋಗುತ್ತಿರುವ ಆತ್ಮಗಳ ವಿಷಯದಲ್ಲಿ ಭಾರವನ್ನು ತುಂಬಿಸಿರಿ. ಕಣ್ಣೀರಿನ ಪ್ರಾರ್ಥನೆಯಿಂದ ತುಂಬಿಸಿರಿ. ಏಸಯ್ಯ, ಈ ದಿನ ಮೊದಲುಗೊಂಡು ನೀವು ಆಶಿಸಿದ ಹಾಗೆ ಜೀವಿಸುವ ಜೀವಿತ ನಮಗೆ ದಯಪಾಲಿಸಿರಿ. ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆಯನ್ನು ದಯಪಾಲಿಸಿರಿ, ವಿಶ್ವಾಸ ದಯಪಾಲಿಸಿರಿ. ಅದೇ ನಮ್ಮ ಜೀವಿತದಲ್ಲಿ ನಿಮ್ಮ ಮಹಿಮೆಯನ್ನು ನೋಡುವ ಹಾಗೆ ಮಾಡುತ್ತದೆ. ಯೇಸುವೇ, ಎಲ್ಲರನ್ನು ಆಶೀರ್ವದಿಸಿರೆಂದು, ಆಶೀರ್ವಾದಕರವಾಗಿ ಎಲ್ಲರನ್ನು ಮಾಡಿ ಮಾರ್ಪಡಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.